ಶ್ರೀಗುರುಭ್ಯೋ ನಮಃ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾದಸ್ಯ ಶ್ರೀಬ್ರಹ್ಮರುದ್ರಪ್ರಭೃತಿಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾ ಸಮಸ್ತಾ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತ್ತಂ ಮಹಾಂತಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಡ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ಭಾಗವತ ಪ್ರಥಮಸ್ಕಂದ 18ನೇ ಅಧ್ಯಾಯದಲ್ಲಿ 31ನೇ ಶ್ಲೋಕ. ಏಷ ಕಿಂ ನಿಭೃತಾ ಶೇಷಕರ್ಣೋ ಮೀಲಿತೇಕ್ಷಣಃ ಮುಧಾ ಸಮಾಧಿರಾಹೋಸ್ವಿತ್ ಖಿನ್ನಃ ಸ್ಯಾತ್ ಕ್ಷತ್ರಬಂಧುಭಿಃ. ಅಂದರೆ ಹಿಂದೆ ನೋಡಿದಂತೆ ಪರೀಕ್ಷಿತ್ ರಾಜರು ತುಂಬ ಹಸಿವು ಬಾಯಾರಿಕೆಯಿಂದ ಬಳಲಿದವರಾಗಿ ಶಮೀಕರ ಆಶ್ರಮಕ್ಕೆ ಬಂದಿದ್ದಾರೆ. ಯಾವ ಆದರ ಉಪಚಾರವೂ ನಡೆದಿಲ್ಲ. ಯಾಕೆ? ಶಮೀಕ ಋಷಿಗಳು ಧ್ಯಾನಮಗ್ನರಾಗಿ ಅಸಂಪ್ರಜ್ಞಾತ ಸಮಾಧಿಯಲ್ಲಿ ಇದ್ದರು. ಪ್ರಪಂಚದ ಅರಿವೇ ಇಲ್ಲ ಅವರಿಗೆ. ಅಷ್ಟು ಪರಮಾತ್ಮನನ್ನು ರೂಪಗಳನ್ನು ನೋಡ್ತಾ ಆನಂದ ಪಡ್ತಾ ಇದ್ದರು. ಮೈಯಲ್ಲಿ ಎಚ್ಚರಣೆ ಇರೋದಿಲ್ಲ ಅವರಿಗೆ ಅಂತಹ ಸಂದರ್ಭದಲ್ಲಿ ಪರೀಕ್ಷಿತ ರಾಜ ಬಂದಾಗ ಆದರ ಸತ್ಕಾರ ನಡೆಯಲಿಲ್ಲ ಅಂತ ಒಂದು ಕ್ಷಣ ಸಿಟ್ಟು ಬಂದೋಯಿತು. ದೊಡ್ಡವನಾದ ನಾನು ಬಂದಿದ್ದೇನೆ ರಾಜ, ನನಗೆ ಆದರ ನಡೆಯಲಿಲ್ಲ, ಇವರು ಸುಮ್ಮನೆ ನನ್ನ ತಿರಸ್ಕಾರ ಮಾಡುವುದಕ್ಕಾಗಿ ಈ ರೀತಿಯಾಗಿ ಕಣ್ಣು ಮುಚ್ಕೊಂಡು ಕೂತಿದ್ದಾರೋ ಅಥವಾ ನಿಜವಾದ ತಪಸ್ಸು ಮಾಡ್ತಾ ಇದ್ದಾರೋ ಅಂತ ಪರೀಕ್ಷೆ ಮಾಡೋಣ ಅಂತ ಒಂದು ಸತ್ತ ಹಾವು ಅಲ್ಲೇ ಬಿದ್ದಿತ್ತು. ಅದನ್ನು ತೆಗೆದು ಅವರ ಕೊರಳಿಗೆ ಹಾಕ್ತಾನೆ ಪರೀಕ್ಷಿತ್ ರಾಜ. ಆದರೂ ಕೂಡ ಏನೂ ವಿಚಲಿತ ಆಗಲಿಲ್ಲ ಅವರು. ಸರಿ, ತಪಸ್ಸು ಮಾಡ್ತಾ ಇದ್ದಾರೆ, ಊರಿಗೆ ಹೋಗಿ ಕುಡ್ಕೊಂಡ್ರೆ ಆಯಿತು ಅಂತ ಅಲ್ಲಿಂದ ಹೊರಟು ಹೋಗ್ಬಿಡ್ತಾನೆ ಪರೀಕ್ಷಿತ್ ರಾಜ. ಮುಂದೆ ಏನಾಯಿತು ಅಂತ ಹೇಳ್ತಾರೆ. ಪುರಂ ಆಗಚ್ಚತಸ್ಯ ಆಲೋಚನ ಪ್ರಕಾರ ಮಾಹ. ಊರಿಗೆ ಬರ್ತಾ ಹಸ್ತಿನಾವತಿಗೆ ವಾಪಸ್ ಬರ್ತಾ ಇದ್ದಾರೆ ಪರೀಕ್ಷಿತ್ ರಾಜ. ಅವರ ಚಿಂತನೆ ಹೇಗೆ ಇತ್ತು ಅಂತ. ಏಷಃ ಬ್ರಹ್ಮರ್ಷಿ, ಇವರು ಬ್ರಹ್ಮರ್ಷಿಗಳು, ಶಮೀಕ ಋಷಿಗಳು ಬ್ರಹ್ಮರ್ಷಿಗಳು. ನಿಭೃತಾಶೇಷಕರ್ಣ, ಪರತತ್ವ ವಿಷಯದಲ್ಲಿ ಇಂದ್ರಿಯಗಳನ್ನು ಅಂದರೆ ಪರಮಾತ್ಮನಲ್ಲಿ ಮನಸ್ಸನ್ನು ಇಂದ್ರಿಯಗಳನ್ನು ಎಲ್ಲವನ್ನು ನೆಲೆಸಿದವರಾಗಿ ಧ್ಯಾನಮಗ್ನರಾಗಿ ಇದ್ದಿದ್ದಾರೆ. ಅಂಥವರಿಗೆ ಹೋಗಿ ನಾನು ಎಂಥ ಅನ್ಯಾಯವನ್ನು ಮಾಡಿಬಿಟ್ಟೆ. ಸ್ವಿನ್ನಃ ನಃ ಅಸ್ಮಾಕಂ ಕ್ಷತ್ರಬಂಧುಭಿಃ ಕಿಂ ಪ್ರಯೋಜನಂ ಸ್ಯಾತ್. ಅಂಥ ಒಂದು ಮನುಷ್ಯರಲ್ಲಿ, ಬ್ರಾಹ್ಮಣರಲ್ಲಿ ನಾನು ಈ ಥರ ಮಾಡಿದ್ದೀನಿಲ್ಲ, ನನಗೆ ಏನು ಒಳ್ಳೆಯದಾಗ್ತದೆ. ಅಸ್ಮದ್ ಅವಜ್ಞೆಯ ಮುಧಾ ಮೃಷಾ ಸಮಾಧಿ ಸನ್ ಮಿಲಿತೇಕ್ಷಣಃ ಸ್ಥಿತಃ ಇತಿ ಆಲೋಚಯನ್ ಪುರಮಾಗತ ಇತ್ಯನ್ಮಯಃ. ಅವರು ಕಣ್ಣು ಬಿಟ್ಟು ನೋಡಿದರೆ ಅವ್ರ ಕೊರಳಲ್ಲಿ ಹಾವು ಇರುತ್ತದೆ. ಎಂಥ ಹೀನಾಯ ಕೆಲಸ ಮಾಡಿದೆ ಅಂತ ನಮ್ಮಿಂದ ಏನು ಪ್ರಯೋಜನ ಅವರಿಗೆ, ಸುಮ್ಮನೆ ವ್ಯರ್ಥವಾಗಿದ್ದೀವಲ್ಲ ಹಾಗೆ ಅಂತ ಅವರ ಚಿಂತನೆ ಆಯಿತು ಪರೀಕ್ಷಿತ್ ರಾಜನ್. ತಸ್ಯ ಪುತ್ರೋತಿ ತೇಜಸ್ವಿ ವಿಹರನ್ ಬಾಲಕೋರ್ಭಕೈಃ ರಾಜ್ಞಾಘಂ ಪ್ರಾಪಿತಂ ತಾತಂ ಶ್ರುತ್ವಾ ತತ್ರೇದಮಬ್ರವೀತ್. ತಸ್ಯ ಋಷೇಃ ಪುತ್ರಃ ಶೃಂಗಿ ಅಂತ, ಆ ಶಮೀಕ ಋಷಿಗಳ ಮಗ ಶೃಂಗಿ ಅಂತ, ಒಳ್ಳೆ ತೇಜಸ್ವಿ ಅಂದರೆ ಏನರ್ಥ? ಶಾಪದಾನೆ ಸಾಮರ್ಥ್ಯಂ ದರ್ಶಿತಂ. ತೇಜಸ್ವಿಗಳು ಅಂತ ಹೇಳಿದ್ದರಿಂದ ಶಾಪ ಕೊಡುವ ಸಾಮರ್ಥ್ಯ ಉಳ್ಳವರು ಅಂತ ಆಯಿತು. ಎಲ್ಲರಿಗೂ ಶಾಪ ಕೊಟ್ಟರೆ ನಡೆಯೋದಿಲ್ಲ. ಅದರಿಂದ ಮಂತ್ರಸಿದ್ಧಿ ಉಳ್ಳವರಿಗೆ, ಪುಣ್ಯವಂತರಿಗೆ ಮಾತ್ರ ನಡೆಯೋದು. ಅಂತಹ ತೇಜಸ್ವಿಗಳಾದ ಶೃಂಗಿ ಅಂತ ಶಮೀಕ ಋಷಿಗಳ ಮಗ ಅಲ್ಲೇ ಹುಡುಗರ ಜೊತೆಗೆ ಆಟಾಡ್ತಾ ಇದ್ದರು. ಸಣ್ಣ ವಯಸ್ಸು. ವಿಹರನ್ ಬಾಲಕಃ ಅರ್ಭಕೈಹಿ, ಹುಡುಗರ ಜೊತೆಗೆ, ಸಮವಯಸ್ಕರ ಜೊತೆಗೆ ಆಟಾಡ್ತಾ ಇದ್ದರು. ಯಾರೋ ಒಂದು ಹುಡುಗ ಹೇಳಿದ, ನೋಡಪ್ಪ ನಿಮ್ಮ ಅಪ್ಪನ ಕೊರಳಿಗೆ ಯಾರೋ ಸತ್ತ ಹಾವನ್ನು ಹಾಕಿಬಿಟ್ಟಿದ್ದಾರೆ ಹಾಗೆ ಅಂತ. ಅದು ನೋಡಿ ಭಾರೀ ಸಿಟ್ಟು ಬಂತು ಶಮೀಕ ಶೃಂಗಿಗೆ. ರಾಜ್ಞಾ ಅಘಂ ಪ್ರಾಪಿತಂ, ರಾಜ ತಪ್ಪು ಮಾಡಿದ್ದಾನೆ, ರಾಜ ಮಾಡಿದ್ದು ಅಪರಾಧ ಇದು. ತಾತಂ ಶ್ರುತ್ವ ತತ್ರ ಇದಂ ಅಬ್ರವೀತ್. ಅದರಿಂದ ಈ ವಿಷಯ ಗೊತ್ತಾಗಿ ಆ ಶೃಂಗಿ
ಕೆಲವು ಮಾತುಗಳನ್ನು ಹಾಡ್ತಾನೆ. ನೋಡಿ, ಕ್ಷತ್ರಿಯರು ಹೇಗಿರಬೇಕು ಎಂಬ ಒಂದು ವಿಚಾರವನ್ನು ಆ ಶೃಂಗಿ ಮೂಲಕ ವೇದವ್ಯಾಸ ತಿಳಿಸಿಕೊಡ್ತಾ ಇದ್ದಾರೆ. ಅಹೋ ಅಧರ್ಮ ಪಾಲಾನಾಂ ಪೃಥಿವ್ಯಾ ಬಲಿಭುಜಾಮಿವ ಸ್ವಾಮಿನ್ಯಘಂ ಯದ್ದಾಸಾನಾಂ ದ್ವಾಪರಾಣಾಂ ಶುನಾಮಿವ. ಈ ಕ್ಷತ್ರಿಯರು ಬ್ರಾಹ್ಮಣರನ್ನು ಆಶ್ರಯಿಸಿ ಬದುಕ್ತಾರೆ. ಹೇಗೆ ಒಂದು ಬಲಿಯನ್ನು ಆಶ್ರಯಿಸಿ ಕಾಗೆ ಬದುಕ್ತದೆ, ಅದೇ ರೀತಿಯಾಗಿ ಬ್ರಾಹ್ಮಣರನ್ನು ಆಶ್ರಯಿಸಿ ಅವರ ಆಶೀರ್ವಾದ, ಅವರ ಉಪದೇಶ, ಅವರ ಮಾರ್ಗದರ್ಶನ, ಅದರಿಂದ ರಾಜರು ಚೆನ್ನಾಗಿ ರಾಜ್ಯ ಪರಿಪಾಲನೆ ಮಾಡ್ತಾ ಇದ್ದಾರೆ. ಅಂತಹ ಬ್ರಾಹ್ಮಣರು ತಪಸ್ವಿಗಳಾಗಿದ್ದರೆ ಅವ್ರು ಬಂದರೆ ಸಾಕು, ಆ ಊರೇ ಸುಭಿಕ್ಷವಾಗಿ ಬಿಡುತ್ತದೆ. ಅಂತಹ ಮಹನೀಯರು ಇರತಕ್ಕದ್ದು. ಅವರನ್ನು ಚೆನ್ನಾಗಿ ನೋಡ್ಕೋಬೇಕಾಗಿತ್ತು ರಾಜರು. ಸ್ವಾಮಿನ್ಯಘಂ ಯದ್ ದಾಸಾನಾಂ. ಆದರೆ ನೋಡಿದರೆ ದಾಸರು ಅಂತ ಅನಿಸ್ಕೊಂಡ ಕ್ಷತ್ರಿಯರು ಯಜಮಾನರಾದ ಬ್ರಾಹ್ಮಣರಲ್ಲಿ ಈ ರೀತಿಯಾಗಿ ಅಪರಾಧವನ್ನು ಮಾಡ್ತಾ ಇದ್ದಾರಲ್ಲ, ಇದನ್ನೇ ಕಲಿಯುಗ ಅಂತ ಹೇಳೋದು. ಸಣ್ಣವರು ದೊಡ್ಡವರ ಮೇಲೆ, ಅಂದರೆ ದೊಡ್ಡವರನ್ನು ಅವಹೇಳನ ಮಾಡೋದು ಅಂತ ಹೇಳ್ತಾರೆ. ಅಂತ ಕಾರ್ಯ ನಡೀತಾ ಇದೆ. ದ್ವಾಪರಾಣಾಂ ಶುನಾಮಿವ. ಒಟ್ಟು ಇದು ಅಧರ್ಮ ಅಂತ. ದ್ವಾರಪಾಲಕವಾದ ಒಂದು ನಾಯಿಯಂತೆ ಇವರು ಕೂಡ ಅಧರ್ಮ ಮಾರ್ಗದಲ್ಲಿ ನಡೀತಾ ಇದ್ದಾರೆ ಅಂತ ಹೇಳ್ತಾರೆ. ಬ್ರಾಹ್ಮಣೈ ಕ್ಷತ್ರ ಬಂಧುರ್ಹಿ ದ್ವಾರಪಾಲೋ ನಿರೂಪಿತಃ ಸಕತಂ ತದ್ಗೃಹೇ ದ್ವಾಸ್ತಃ ಸಭಾಂಡಂ ಭೋಕ್ತುಮರ್ಹತಿ. ಹೇಗೆ ಒಂದು ನಾಯಿಯನ್ನು ಸಾಕ್ತಾ ಇರ್ತಾರೆ, ಆ ಯಜಮಾನನ ಮೇಲೆ ವಿಶ್ವಾಸವಾಗಿ ಇರುತ್ತದೆ. ಆದರೆ ಇದ್ದಕ್ಕಿದ್ದಾಗಿ ನಾಯಿಗೆ ಬಂದು ಯಜಮಾನನನ್ನೇ ತೊಂದರೆ ಮಾಡಿದರೆ ಹೇಗೋ ಅದೇ ರೀತಿಯಾಗಿ ಆ ಯಜಮಾನನ ಆಶ್ರಯಿಸಿ ನಾಯಿ ಬದುಕ್ತದೆ ಅಲ್ಲವೇ, ಅದೇ ರೀತಿಯಾಗಿ ಕ್ಷತ್ರಿಯರು ಇದ್ದಾರೆ, ಬ್ರಾಹ್ಮಣರನ್ನು ಆಶ್ರಯಿಸಿ ಇದ್ದಾರೆ. ನೋಡಿದರೆ ಇವರು ಬ್ರಾಹ್ಮಣರನ್ನೇ ಈ ರೀತಿಯಾಗಿ ಅವಮಾನ ಮಾಡ್ತಾರಲ್ಲ ಅಂತ ಆ ದೃಷ್ಟಾಂತವನ್ನು ಕೊಡ್ತಾ ಇದ್ದಾರೆ. ಬ್ರಾಹ್ಮಣೈ ಕ್ಷತ್ರಬಂಧುರ್ಹಿ ದ್ವಾರಪಾಲಃ ನಿರೂಪಿತಃ. ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಮಾತು ಇವೆಲ್ಲ. ರಾಜರು ದ್ವಾರಪಾಲದಂತೆ, ನಾಯಿಯಂತೆ, ಹೇಗೆ ನಾಯಿ ಯಜಮಾನನನ್ನು ಆಶ್ರಯಿಸಿ ಇರುತ್ತದೆ, ಅದೇ ಥರ ರಾಜರು ಬ್ರಾಹ್ಮಣರನ್ನು ಆಶ್ರಯಿಸಿ ಇರ್ತಾರೆ ಹಾಗೆ ಅಂತ ಧರ್ಮಶಾಸ್ತ್ರಗಳಲ್ಲಿ ಇದೆ. ಸಕತಂ ತದ್ಗೃಹೇ ಧ್ವಾಸ್ತಃ ಸಭಾಂಡಂ ಭೋಕ್ತುಮರ್ಹತಿ. ಆ ರೀತಿಯಾಗಿ ಇರತಕ್ಕದ್ದು. ಹೇಗೆ ನಾಯಿ ಯಜಮಾನನ ಮನೆಗೆ ಹೇಗೆ ತೊಂದರೆ ಮಾಡಲಿಕ್ಕೆ ಸಾಧ್ಯ, ಅದೇ ಥರ ಕ್ಷತ್ರಿಯನಾದವ ಬ್ರಾಹ್ಮಣನಿಗೆ ಹೇಗೆ ಹಿಂಸೆ ಮಾಡಲಿಕ್ಕೆ ಸಾಧ್ಯ, ಹಾಗೆ ಅಂತ ಮಾಡಬಾರ್ದಲ್ಲವಾ ಹಾಗೆ ಅಂತ. ಮನೆಯಲ್ಲಿರುವ ಪದಾರ್ಥಗಳನ್ನು ನಾಯಿ ಒಯ್ ಮುಟ್ಟಿದರೆ ಅಶುಚಿಯಾಗಿ ಬಿಡಲ್ಲವೇ, ಅದೇ ರೀತಿಯಾಗಿ ಮನೆ ಒಳಗೆ ಬಂದು ಈ ರೀತಿಯಾಗಿ ಎಲ್ಲ ಕೆಟ್ಟ ಕೆಲಸ ಸತ್ತ ಹಾವನ ಮೇಲೆ ಹಾಕಾರೆ ಹಾಗೆ ಅಂತ ನಾಯಿಯ ದೃಷ್ಟಾಂತ ಅದರಿಂದ ಕೊಟ್ಟದ್ದು. ಕೃಷ್ಣೇ ಗತೆ ಭಗವತಿ ಶಾಸ್ತುರ್ಯುತ್ ಪಥಗಾಮಿನಾಂ ತಾನ್ ಭಿನ್ನ ಸೇತು ಅದ್ಯಾಹಂ ಶಾಸ್ಮಿ ಪಶ್ಯತ ಮೇ ಬಲಂ. ಕೃಷ್ಣೇ ಗತೆ ಭಗವತಿ. ಗೋಬ್ರಾಹ್ಮಣ ಹಿತಾಯ ಚ. ಗೋವಿಗೂ ಬ್ರಾಹ್ಮಣರಿಗೂ ಹಿತವನ್ನು ಮಾಡಿದವ ಪರಮಾತ್ಮ ಶ್ರೀಕೃಷ್ಣ. ಆ ಪರಮಾತ್ಮ, ಕೃಷ್ಣ ಪರಮಾತ್ಮ ಪರಂಧಾಮಕ್ಕೆ ಹೋದ ಮೇಲೆ ಈ ಕ್ಷತ್ರಿಯರಿಗೆ ಶಾಸನ ಮಾಡೋದಕ್ಕೆ ಯಾರೂ ಇಲ್ಲ. ಹಿಂದೆ ಪರಮಾತ್ಮ ಇದ್ದಾಗ ಕ್ಷತ್ರಿಯರು ತಪ್ಪು ಮಾಡಿದಾಗ ಕೃಷ್ಣನೇ ಅವರನ್ನೆಲ್ಲ ಶಾಸನ ಮಾಡ್ತಾ ಇದ್ದದ್ದು, ಯಾರೇ ತಪ್ಪು ಮಾಡಿದರೂ ಅಷ್ಟೆ. ಅದರಿಂದ ಕೃಷ್ಣ ಪರಂಧಾಮಕ್ಕೆ ಹೋದ ಮೇಲೆ ಇವರನ್ನೆಲ್ಲ ನಿಗ್ರಹ ಮಾಡಲಿಕ್ಕೆ ಯಾರೂ ಇಲ್ಲ ಆಯಿತು. ಆದರೆ ಇದನ್ನು ಬಿಡಬಾರ್ದು ಹಾಗೆ ಅಂತ ಪಶ್ಯತ ಮೇ ಬಲಂ, ನನ್ನ ಸಾಮರ್ಥ್ಯವನ್ನು ನೋಡ್ರಿ ಹಾಗೆ ಅಂತ ಹೇಳಿ ಇವನ ತಕ್ಕ ಶಾಸನೆ ಮಾಡ್ತೇನೆ ಹಾಗೆ ಅಂತ ಆ ಹುಡುಗ ಮಾತಾಡ್ತಾನೆ. ಇತ್ಯುಕ್ತ್ವಾ ರೋಷತಾಮ್ರಾಕ್ಷಃ ವಸ್ಯಾನ್ ಋಷಿಬಾಲಕಾನ್ ಕೌಶಿಕ್ಯಪ ಉಪಸ್ಪೃಶ್ಯ ಭಾಗ್ವಜ್ರಂ ವಿಸಸರ್ಜಃ. ಈ ರೀತಿಯಾಗಿ ಮಾತನ್ನು ಹೇಳಿ ರೋಷತಾಮ್ರಾಕ್ಷಃ, ಕಣ್ಣಿನಲ್ಲಿ ಭಾರಿ ಸಿಟ್ಟು ಬಂದೋಯ್ತು, ತಂದೆಗೆ ಅವಮಾನ ಆಯಿತು ಅಂತ. ವಯಸ್ಯಾನ್ ಋಷಿಬಾಲಕಾನ್, ತನ್ನ ಗೆಳೆಯರತ್ರಲ್ಲ ಈ ಮಾತನ್ನು ಹೇಳಿ, ಕೌಶಿಕ್ಯ ಪವಿತ್ರ ಪಾಣಿ ಕುಶಪಾಣಿ ಕೈಯಲ್ಲಿ ದರ್ಬೆಯನ್ನು ಧರಿಸಿ ಆಚಮನವನ್ನು ಮಾಡಿ, ವಾಕ್ವಜ್ರಂ ವಿಸಸರ್ಜ, ರಾಜನಿಗೆ ಶಾಪವನ್ನು ಕೊಡ್ತಾ ಇದ್ದಾರೆ. ವಾಕ್ವಜ್ರಂ, ಆ ಬ್ರಾಹ್ಮಣರ ಮಾತೇ ವಜ್ರಾಯುಧ ಇದ್ದಾಗಿ ಇರುತ್ತದೆ, ಭಾರಿ ಕಠೋರವಾಗಿ ಇರುತ್ತದೆ ಬ್ರಾಹ್ಮಣರ ಮಾತು. ಅದಕ್ಕೆ ಬ್ರಾಹ್ಮಣರನ್ನ ಕೆಣಕಕ್ಕೆ ಹೋಗಬಾರ್ದು. ಬ್ರಾಹ್ಮಣರು ಏನಾದ್ರು ಬೈದು ಬಿಟ್ಟರೆ ಅದು ತಥಾಸ್ತು ಅಂತ ದೇವರು ಹೇಳ್ತಾರೆ. ಅದರಿಂದ ಶುದ್ಧ ಬ್ರಾಹ್ಮಣರು, ಆಚಾರವಂತರು. ಆ ರೀತಿಯಾಗಿ ಅವರಿಗೆ ವಾಕ್ಯ ವಜ್ರ,
ಅದನ್ನು ವಾಗ್ವಜ್ರ ಅಂತ ಬರೀತಾರೆ. ಅಂತಹ ವಾಗ್ವಜ್ರವನ್ನು ವಿಸರ್ಜ, ಆ ಶಮೀಕ ಋಷಿಗಳು ಆ ಪರೀಕ್ಷಿತ ರಾಜನ ಮೇಲೆ ವಾಗ್ವಜ್ರವನ್ನೇ ಎಸೆದರು, ಅಂದರೆ ಶಾಪ ಕೊಟ್ಟರು ಅಂತ ಅರ್ಥ. ಇತೋ ಲಂಘಿತ ಮರ್ಯಾದಂ ತಕ್ಷಕ ಸಪ್ತಮೇಹನಿ ಧಕ್ಷ್ಯತಿ ಸ್ಮ ಕುಲಾಂಗಾರಂ ಚೋದಿತೋ ಮೇ ಪಿತೃದ್ರುಹಂ. ನನ್ನ ತಂದೆಯನ್ನು ಅವಮಾನ ಮಾಡಿದ ಆ ಪರೀಕ್ಷಿತ ರಾಜನನ್ನು ನನ್ನಿಂದ ಪ್ರೇರಿಸಲ್ಪಟ್ಟದ್ದಾಗಿ ನಾನು ಶಾಪ ಕೊಡ್ತೇನೆ. ನನ್ನಿಂದ ಪ್ರೇರಿಸಲ್ಪಟ್ಟ ಆ ತಕ್ಷಕ 7 ದಿವಸದಲ್ಲಿ 7ನೇ ಹಗಲೊತ್ತು, ಇಗುತ್ತಿನಿಂದ 7ನೇ ಹಗಲೊತ್ತು ಆ ತಕ್ಷಕ ಕಚ್ಚಿ ಅವನು ಸುಟ್ಟೋಗಲಿ ಹಾಗೆ ಅಂತ ಭಸ್ಮೀಕರಿಷ್ಯತಿ. ಧಕ್ಷ್ಯತಿ ಎಂದು ಬರೀ ಹಾವು ಕಚ್ಚಿ ಸಾಯಲಿ ಅಂತ ಅಲ್ಲ, ಹಾವು ಕಚ್ಚಿ ಸುಟ್ಟೋಗಲಿ ಹಾಗೆ ಅಂತ. ವಿಷ ಹಾಗಿರುತ್ತದೆ, ಸುಟ್ಟಾಕಿಬಿಡುತ್ತದಂತೆ ಅದು, ಅಂಥ ಕ್ರೂರವಾದ ವಿಷ ಅದು. ಅದಕ್ಕೆ ಹೇಳ್ತಾ ಇದ್ದಾರೆ. ತಥೋಭ್ಯೇತ್ಯಾಶ್ರಮಂ ಬಾಲೋ ಗಲೆ ಸರ್ಪಕಲೆ ವರಂ ಪಿತರಂ ವೀಕ್ಷ್ಯ ದುಃಖಾರ್ತೋ ಮುಕ್ತಕಂಠೋರುರೋಧ. ಇಷ್ಟು ಎಲ್ಲ ಶಾಪ ಕೊಟ್ಟು ಆಶ್ರಮಕ್ಕೆ ಬರ್ತಾನೆ ಆ ಶೃಂಗಿ. ಮನೆಗೆ ಬಂದು ನೋಡಿದರೆ ತಂದೆಯ ಕೊರಳಲ್ಲಿ ಹಾವು ಸತ್ತು ಬಿದ್ದಿದೆ. ಪಿತರಂ ವೀಕ್ಷ್ಯ ದುಃಖಾರ್ಥ, ತಂದೆಯನ್ನು ನೋಡಿ ಭಾರಿ ದುಃಖ ಆಯಿತು ಆ ಮಗನಿಗೆ. ಮುಕ್ತಕಂಠ, ಜೋರಾಗಿ ಮುಕ್ತಕಂಠದಿಂದ ಉಚ್ಚೈಹಿ ಅಂತ ಬರೀತಾರೆ. ಉಚ್ಚೈಹಿ ಜೋರಾಗಿ ಅಳಕ್ಕೆ ಶುರು ಮಾಡಿದ. ಸಭೈ ಆಂಗಿರಸೋ ಬ್ರಹ್ಮನ್ ಶ್ರುತ್ವಾ ಸುತವಿಲಾಪನಂ ಉನ್ಮೀಲ್ಯ ಶನಕೈರ್ ನೇತ್ರೇ ದೃಷ್ಟ್ವಾ ಚಾಂಸೇ ಮೃಗೋರಗಂ ವಿಸೃಜ್ಯ ಪುತ್ರಂ ಪಪ್ರಚ್ಚ ವತ್ಸ ಕಸ್ಮಾದ್ ವಿರೋಧಿಷಿ ಕೇನ ವಾತೆ ವಿಪ್ರಕೃತಂ ಇತ್ಯುಕ್ತಃ ಸನ್ಯವೇದಯತ್. ಸಭೈ ಅಂಗಿರಸಃ, ಆ ಶಮೀಕರು ಅಂಗಿರಸ ಗೋತ್ರದಲ್ಲಿ ಬಂದವರು. ಅಂಥ ಋಷಿಗಳು ಸುತವಿಲಾಪನಂ ಉನ್ಮೀಲ್ಯ, ಮಗು ಬ್ರಹ್ಮನ್ ಶ್ರುತ್ವಾ ಸುತವಿಲಾಪನಂ, ಮಗು ಅಳುವುದನ್ನು ಕೇಳಿ, ಉನ್ಮೀಲ್ಯ ಶನಕೈಹಿ ನೇತ್ರೇ ದೃಷ್ಟ್ವ, ಕಣ್ಣು ಬಿಟ್ಟು ನೋಡ್ತಾರಂತೆ. ನೋಡಿ, ರಾಜ ಬಂದಾಗ ಎಚ್ಚರ ಆಗಲಿಲ್ಲ, ಆದರೆ ಮಗು ಅಳುವ ಶಬ್ದವನ್ನು ಕೇಳಿ ಎಚ್ಚರ ಆಯಿತು. ಮಕ್ಕಳು ಅಂದರೆ ಅಷ್ಟು ಬಾಂಧವ್ಯ ಇರುತ್ತದೆ ಎಂಬ ಅದನ್ನು ಸೂಚನೆ ಮಾಡ್ತಾ ಇದ್ದಾರೆ ನೋಡಿ. ಅಸಂಪ್ರಜ್ಞಾತ ಸಮಾಧಿಯಲ್ಲಿ ಇದ್ದವರು ಮಗುವಿನ ಶಬ್ದವನ್ನು ಕೇಳಿ ಎಚ್ಚೆತ್ತುಕೊಳ್ತಾರೆ. ಎಲ್ಲವೂ ದೈವ ಇಚ್ಛೆ, ಪರಮಾತ್ಮನ ಇಚ್ಛೆ ಇದೆಲ್ಲ. ಪರೀಕ್ಷಿತ ರಾಜ ಬರುವಾಗ ಕಣ್ಣು ಮುಚ್ಚಿದ್ರು, ಮೈ ಮರೆತಿದ್ದರು. ಆಗ ಕಣ್ಬಿಟ್ಟಿದರೆ ಇಷ್ಟು ಅನಾಹುತ ಆಗ್ತಾ ಇಲ್ಲ. ಆದರೆ ಪರೀಕ್ಷಿತನ ಪ್ರಾರಬ್ಧ ಹಾಗಿತ್ತು. ಅವನ ಶಾಪ ಪಡೆದು ಭಾಗವತ ಕೇಳುವ ಯೋಗ ಇದೆ ಅವನಿಗೆ. ಆ ರಾಜನಾಗಿ ಇದ್ದಿದ್ದರೆ ಭಾಗವತ ಕೇಳೋಕ್ಕಾಗ್ತಾ ಇತ್ತ, ರಾಜ್ಯ ಪರಿಪಾಲನೆ, ಪ್ರಜಾಕ್ಷೇಮ ಇದರಲ್ಲೇ ಸಮಯ ಹೋಗ್ತಾ ಇತ್ತು. ಆದರೆ ಅವನಿಗೆ ಕೊನೆಯ ಜನ್ಮ ಅದು, ಪರೀಕ್ಷಿತ ರಾಜನ ಕೊನೆಯ ಜನ್ಮ. ಅದರಿಂದ ಶಮೀಕರು ಎಚ್ಚರ ಆಗಲಿಲ್ಲ ಅವರಿಗೆ. ಪರೀಕ್ಷಿತ ರಾಜ ಬಂದಾಗ ಎಚ್ಚರ ಆಗಲಿಲ್ಲ. ಅದರಿಂದ ಅಷ್ಟರಲ್ಲೇ ಶಾಪ ಕೊಟ್ಟ ಶೃಂಗಿ, ಶಮೀಕರ ಮಗ ಶೃಂಗಿ ಶಾಪ ಕೊಟ್ಟಾಯಿತು. ಕೊಟ್ಟ ಮೇಲೆ ಅಳ್ತಾ ಬಂದರು ಶೃಂಗಿಯವರು. ಆಗ ತಂದೆ ಎಚ್ಚೆತ್ತುಕೊಳ್ತಾರೆ, ಕೇಳ್ತಾರೆ, ಕಣ್ಣು ಬಿಟ್ಟು ನೋಡಿ ಕೇಳ್ತಾರೆ, ವತ್ಸ ಮಗುವೆ ಕಸ್ಮಾತ್ ವಿರೋಧಿಸಿ, ಯಾಕೆ ಅಳ್ತಾ ಇದ್ದಿ? ಮೃಗೋರಗಂ ವಿಸೃಜ್ಯ, ತಮ್ಮ ಕುತ್ತಿಗೆಯಲ್ಲಿ ಇದ್ದ ಆ ಹಾವನ್ನು ಬಿಸಾಕಿದ್ರಂತೆ. ಕುತ್ತಿಗೆಯಲ್ಲಿದ್ದ ಆ ಹಾವನ್ನು ತೆಗೆದಾಕಿ ಮಗನನ್ನು ಕೇಳ್ತಾರೆ, ಯಾಕೆ ಅಳ್ತಾ ಇದ್ದಿ, ಏನಾಯಿತು, ಏನಾದರೂ ವಿಪರೀತವಾದ ಕಾರ್ಯ ಆಯಿತಾ ಹಾಗೆ ಅಂತಲ್ಲ, ಏನಾಯಿತು ಅಂತ ಹೇಳು ಅಂತ ಹೇಳಿದಾಗ ಶೃಂಗಿ ಎಲ್ಲ ವಿಚಾರವನ್ನು ಹೇಳ್ತಾರೆ. ಮುಂದಿನ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ಹರೇ ನಮಃ.